ಹಾಯ್ ಹಲೋ ಫ್ರೆಂಡ್ಸ್, ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಬೀಟ್ರೋಟ್ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಬೀಟ್ರೋಟ್ ಹೆಚ್ಚಿರೋದು, ಒಂದು ಆಲೂಗಡ್ಡೆ ಹೆಚ್ಚಿರೋದು, ಇವೆರಡನ್ನು ಸಣ್ಣಕ್ಕೆ ಹೆಚ್ಚಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಲು ಇಡಬೇಕು. ನಂತರ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ 4 ವಿಷಲ್ ಬಂದಮೇಲೆ ಆಫ್ ಮಾಡಬೇಕು. ನಂತರ ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 10-12 ಮೆಣಸು, ಸ್ವಲ್ಪ ಮೆಂತ್ಯ, 1 ಚಕ್ಕೆ, 2 ಲವಂಗ ಇಷ್ಟನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಸ್ವಲ್ಪ, ದೊಡ್ಡ ಕಾಯಿನಲ್ಲಿ ಅರ್ಧ ಭಾಗ ತುರಿ ಹಾಕಬೇಕು. ನೆಕ್ಸ್ಟು ಈರುಳ್ಳಿ 1, ಮತ್ತು ಹುರಿದಿರುವಂತಹ ಧನಿಯಾ ಒಣಮೆಣಸಿನ್ಕಾಯಿ ಹುರಿದಿರುವಂಥದ್ದು ಹಾಕಬೇಕು. 1 ಟೊಮೊಟೊ ಹಣ್ಣು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ 2 ಸೌಟು ಎಣ್ಣೆ, ಎಣ್ಣೆ ಕಾದ ಮೇಲೆ ಈರುಳ್ಳಿ 1 ಸಣ್ಣಗೆ ಹೆಚ್ಚಿರುವುದು, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ರುಬ್ಬಿದ ಮಸಾಲ, ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಬೇಯಿಸಿರೋಂಥದ್ದು ಬೀಟ್ರೋಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದರೆ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ ನೀವು. ಬೀಟ್ರೋಟ್ ಸಾಗು ರೆಡಿ ಇದೆ. ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.